ಇನ್ನು ಯಡಿಯೂರಪ್ಪನವರ ವಿಚಾರದಲ್ಲಿರುವಂತಹ ಪೋಕ್ಸೋ ಪ್ರಕರಣ ಏನಾಗುತ್ತೆ? ಹೈಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಕೂಡ ಇದೆ. ಅವರನ್ನ ಬಂಧನ ಮಾಡದಂತೆ ಅದಕ್ಕೆ ತಡೆಯಾಜ್ಞೆ ಇತ್ತು. ಅದಕ್ಕೇನಾದರೂ ತೆರವಾಗುತ್ತಾ ಇವತ್ತು? ಸೊ ಅಪ್ರಾಪ್ತಿಗೆ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ದೂರು ದಾಖಲಾಗಿತ್ತು. ಪ್ರಕರಣದ ತನಿಖೆಯನ್ನ ಸಿಐಡಿಗೆ ರಾಜ್ಯ ಸರ್ಕಾರ ವಹಿಸಿದೆ. ಈ ಹಿಂದೆಯೇ ಬಂಧನಕ್ಕೆ ಅರೆಸ್ಟ್ ವಾರೆಂಟ್ ಅನ್ನ ಸಿಐಡಿ ಹೊರಡಿಸಿತ್ತು. ಜಾಮೀನು ಹಾಗೂ ಪ್ರಕರಣ ರದ್ದು ಕೋರಿ ಬಿಎಸ್ವೈ ಅರ್ಜಿಯನ್ನ ಹಾಕಿದ್ರು. ಈ ಹಿಂದಿನ ವಿಚಾರಣೆಯಲ್ಲಿ ಬಂಧನಕ್ಕೆ ತಡೆಯಾಜ್ಞೆಯನ್ನ ಕೋರ್ಟ್ ನೀಡಿತ್ತು. ಇಂದು ತಡೆಯಾಜ್ಞೆ ತೆರವಿಗೆ ವಾದವನ್ನ ಸಿಐಡಿ ಪರ ವಕೀಲರು ಮಂಡಿಸಲಿದ್ದಾರೆ. ಕೋರ್ಟ್ನಿಂದ ತಡೆಯಾಜ್ಞೆ ತೆರವಾದ್ರೆ ಬಿಎಸ್ವೈಗೆ ಬಂಧನದ ಭೀತಿ ಸಾಧ್ಯತೆ ಇದೆ. ಸೊ ಅವಾಗ ಯಾಕೆ ತಡೆಯಾಜ್ಞೆ ಕೊಟ್ಟಿದ್ರು ಅಂತಂದ್ರೆ ಎಲ್ಲೂ ಓಡೋಗಲ್ಲ, ಅವ್ರಿಗೆ ಏಜ್ ಆಗಿದೆ, ಯಾಕೆ ಓಡೋಗ್ತಾರೆ? ಓಡೋಗುವಂಥವ್ರಿಗೆ ಆದ್ರೆ ಬಂಧನದ ಭೀತಿ ಇರುತ್ತೆ, ಜೊತೆಗೆ ಜಾಮೀನನ್ನ ಕೊಡೋದನ್ನ ನಿಲ್ಲಿಸಬಹುದು ಅಂತ ಹೇಳಿದ್ರು. ಬಟ್ ಇವತ್ತು ಸಿಐಡಿ ಪರ ವಕೀಲರು ತಡೆಯಾಜ್ಞೆಯನ್ನ ತೆರವು ಮಾಡಬೇಕು ಅಂತ ವಾದವನ್ನ ಮಂಡಿಸಲಿದ್ದಾರಂತೆ. ಸೊ ಮಾಜಿ ಸಿಎಂ ಬಿಎಸ್ವೈ ವಿರುದ್ಧದ ಪೋಕ್ಸೋ ಪ್ರಕರಣ ಇದು. ಹೈಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ ಈ ಪ್ರಕರಣದ ಬಗ್ಗೆ. ಅಪ್ರಾಪ್ತಿಗೆ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ದಾಖಲಾದಂತಹ ದೂರು ಇದಾಗಿತ್ತು. ಇವತ್ತು ಈ ಪ್ರಕರಣದ ವಿಚಾರಣೆ ನಡೆಯುತ್ತೆ. ಯಾಕೆ ವಿಚಾರಣೆ ನಡೆಯುತ್ತೆ ಅಂತಂದ್ರೆ ಅವರಿಗೆ ಕೊಟ್ಟಿರುವಂಥ ಬಂಧನದ ತಡೆಯಾಜ್ಞೆ ಏನಿದೆ ಅದನ್ನು ತೆರವು ಮಾಡಬೇಕು ಅಂತ ಸಿಐಡಿ ಪರ ವಕೀಲರು ಇವತ್ತು ವಾದವನ್ನ ಮಂಡಿಸಲಿದ್ದಾರೆ. ಈಗಾಗಲೇ ಸಿಐಡಿಗೆ ಇದನ್ನ ತನಿಖೆಗೆ ವಹಿಸಿದ್ದಾರೆ. ಅವತ್ತೇ ಅರೆಸ್ಟ್ ವಾರೆಂಟ್ ಅನ್ನ ಕೂಡ ಜಾರಿ ಮಾಡಿದ್ರು. ಬಟ್ ಯಡಿಯೂರಪ್ಪನವರು ಕೋರ್ಟ್ಗೆ ಅರ್ಜಿಯನ್ನ ಹಾಕಿ ಬಂಧನಕ್ಕೆ ತಡೆಯಾಜ್ಞೆಯನ್ನ ಪಡ್ಕೊಂಡಿದ್ರು. ಕೋರ್ಟ್ ಕೂಡ ನೀಡಿತ್ತು. ಸೊ ಹಾಗಾಗಿ ಇವತ್ತು ಅದನ್ನ ತೆರವು ಮಾಡಬೇಕು ಅಂತ ಸಿಐಡಿ ಪರ ವಕೀಲರು ವಾದವನ್ನ ಮಂಡಿಸ್ತಿದ್ದಾರೆ. ಇವತ್ತೇನಾದರೂ ತಡೆಯಾಜ್ಞೆ ತೆರವಾದ್ರೆ ಬಿಎಸ್ವೈಗೆ ಬಂಧನದ ಭೀತಿ ಸಾಧ್ಯತೆ ಇದೆ.